ಓಂ ಶ್ರೀ ಗುರುಭ್ಯೋ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಮ್ಮ ದಿನನಿತ್ಯದ ನಮ್ಮ ಜೀವನದಲ್ಲಿ ನಾವು ಅಂದವಾಗಿ ಕಾಣಬೇಕು, ಅಥವಾ ನಮಗೇನು ಶಕ್ತಿ ಬರಬೇಕು, ಅಥವಾ ದುಷ್ಟ ಶಕ್ತಿಗಳನ್ನು ಹೋಗಲಾಡಿಸ್ಕೋಬೇಕು, ಮನಸ್ಸು ತೃಪ್ತಿಕರವಾಗಿರಬೇಕು, ವ್ಯಾಪಾರದಲ್ಲಿ ಚೆನ್ನಾಗಿರಬೇಕು, ಕುಟುಂಬದಲ್ಲಿ ಚೆನ್ನಾಗಿರಬೇಕು ಅಂತಕ್ಕಂಥ ಮನಸ್ಸಿನ ಭಾವನೆಗಳಿಂದ ನಾವೇನು ಮಾಡ್ತೀವಿ, ನಮ್ಮ ದೇಹಕ್ಕೆ ವಿಧವಾದ ಅಲಂಕಾರಗಳನ್ನು ಮಾಡ್ಕೊಳ್ಳೋ ಜೊತೆಗೆ ನಾವೇನು ಮಾಡ್ತೀವಿ, ಸ್ಟೀಲ್ನಿಂದ ಮಾಡಿದಂತಹ ಕಡಗ ಆಗ್ಬೋದು, ಸ್ಟೀಲ್ನಿಂದ ಮಾಡಿದಂತಹ ಕೊರಳಿನ ಚೈನ್ ಆಗ್ಬೋದು, ಸ್ಟೀಲಿನಿಂದ ಮಾಡಿದಂತಹ ಒಂದು ಕಾಲಿಗೆ ಹಾಕ್ಕೊಳ್ತಕ್ಕಂತಹ ಒಂದು ಕಾಲು ಗೆಜ್ಜೆಗಳಿರ್ಬೋದು, ಇವೆಲ್ಲವನ್ನು ಕೂಡ ಅಲಂಕರಿಸ್ಕೊಳ್ಳೋಕ್ಕೆ ಪ್ರಯತ್ನ ಕೂಡ ಪಡ್ತೀವಿ. ಇದು ಶುಭಾನ ಅಶುಭಾನ, ಇದು ಒಳ್ಳೆಯದ ಅಂತಕ್ಕಂಥದ್ದನ್ನು ನಾವು ಅವಲೋಕನ ಮಾಡೋಕ್ಕೆ ಹೋದಾಗ ಸ್ಟೀಲಿನಿಂದ ತಯಾರಿಸಿದ ಪದಾರ್ಥಗಳನ್ನು ಸ್ಟೀಲ್ನಿಂದ ತಯಾರಿಸಿದ ವಸ್ತುಗಳನ್ನು ಮೈ ಮೇಲೆ ಧರಿಸಬಾರದು. ಯಾಕೆಂದರೆ ನಮ್ಮ ಜಾತಕ ಒಂದು ಹೇಳ್ತಾ ಇರುತ್ತೆ, ಕುಟುಂಬ ಹಿನ್ನೆಲೆ ಒಂದು ಹೇಳ್ತಾ ಇರುತ್ತೆ, ಪಂಚಭೂತಗಳು ನಮಗೆ ಅಷ್ಟೇ ಪೂರಕವಾಗಿ ನಮಗೆ ಸ್ಪಂದಿಸ್ತಾ ಇರುತ್ತೆ. ಇವೆಲ್ಲವನ್ನು ಗಮನಿಸಿ ನಾವು ನೋಡೋಕೆ ಹೋದಾಗ ಸ್ಟೀಲು ಅಂದಾಗ ಅದರಲ್ಲಿ ಕಬ್ಬಿಣದ ಅಂಶ ಇರುತ್ತೆ. ಕಬ್ಬಿಣ ಅಂದಾಗ ಶನಿ ಭಗವಾನರಿಗೆ ಸಂಬಂಧಿಸಿದ ಲೋಹ ಕೂಡ ಆಗಿರುತ್ತೆ. ಹಾಗಾಗಿ ನಾವು ಸ್ಟೀಲ್ ಅಂದ್ರೇ ಕಬ್ಬಿಣ, ಅದರಲ್ಲಿ ಶನಿ ಭಗವಾನರ ಒಂದು ಅಂಶ ಕೂಡ ಇರುತ್ತೆ. ಪೂಜೆಗಳು ಮಾಡ್ತಕ್ಕಂಥ ಸಂದರ್ಭದಲ್ಲೂ ಅಷ್ಟೇ, ಪೂಜೆಗಳಿಗೆ ಹಿಂದೆ ಬಿದಿರಿನ ಬುಟ್ಟಿ ಅಥವಾ ಬಿದಿರಿನಲ್ಲಿ ಪೂಜಾ ಸಾಮಗ್ರಿಗಳನ್ನು ಇಟ್ಕೊಂಡು ನಾವು ಪೂಜೆಗೆ ಹೋಗ್ತಾ ಇದ್ದಿದ್ದೆ ಭಾಳ ಶ್ರೇಷ್ಠ ಕೂಡ ಆಗಿತ್ತು. ಆದರೆ ಇವತ್ತಿನ ದಿವಸ ಮನುಷ್ಯ ಪ್ರತಿ ವಿಷಯದಲ್ಲೂ ಕೂಡ ಅವನಿಗೆ ಅನುಕೂಲಕರವಾಗಿ ಒಂದು ಅಭಿವೃದ್ಧಿಯ ಪಥದತ್ತ ಸಾಗ್ತಾ ಎಷ್ಟೋ ಆಚಾರ ವಿಚಾರಗಳನ್ನು ಕಡಿಮೆ ಮಾಡಿಕೊಂಡು ಆಯಸ್ಸನ್ನು ಕೂಡ ನಾವಿವತ್ತು ಕಡಿಮೆ ಮಾಡ್ಕೊಬಿಟ್ಟಿದ್ದೀವಿ. ಆ ಲೆಕ್ಕಕ್ಕೆ ಇವತ್ತಿನ ದಿವಸ ಇದು ಜಾಗೃತಿ ಮೂಡಿಸ್ತಕ್ಕಂತಹ ಕಾರ್ಯಕ್ರಮದಲ್ಲಿ ಕಬ್ಬಿಣದ ಅಂದರೆ ಸ್ಟೀಲಿಗೆ ಸಂಬಂಧಿಸಿದಂತಹ ವಸ್ತುಗಳನ್ನು ಮೈ ಮೇಲೆ ಧರಿಸಬಾರದು. ಅದೇ ನೋಡಿ, ತಾಮ್ರ ಆಗ್ಬೋದು, ಹಿತ್ತಾಳೆ ಆಗ್ಬೋದು, ಬಂಗಾರ ಆಗ್ಬೋದು, ಬೆಳ್ಳಿ ಆಗ್ಬೋದು. ಮತ್ತೊಂದು ಪ್ರಶ್ನೆ ಬರುತ್ತೆ, ನಮಗಿವೆಲ್ಲ ತಗೊಳ್ಳೋಕ್ಕೆ ನಮಗಷ್ಟು ಶಕ್ತಿ ಇಲ್ಲ, ನಮಗಷ್ಟು ವ್ಯಾಪಾರ ಇಲ್ಲ, ನಮಗಷ್ಟು ಚೈತನ್ಯ ಇಲ್ಲ ಅಂದಾಗ ತಾಮ್ರ ಸ್ಟೀಲ್ಗಂತ ಏನು ದುಬಾರಿ ಅಲ್ಲ. ಇನ್ನು ಹಿತ್ತಾಳೆ ಆಗ್ಬೋದು, ಆದರೆ ಬಂಗಾರ ತಗೊಳ್ಳೋಕ್ಕಾಗಲ್ಲ, ಬೆಳ್ಳಿ ತಗೊಳ್ಳೋಕ್ಕಾಗಲ್ಲ, ಆದರೆ ತಾಮ್ರ ಭಾಳ ಶ್ರೇಷ್ಠ ಕೂಡ ಆಗಿರುತ್ತೆ. ಇನ್ನು ಈ ಒಂದು ಕಬ್ಬಿಣದ ಅಥವಾ ಸ್ಟೀಲಿನ ಚೈನ್ಗಳನ್ನು, ಕುತ್ತಿಗೆ ಒಂದು ಚೈನ್ ಇರ್ಬೋದು, ಕಾಲು ಚೈನ್ ಇರ್ಬೋದು, ಹೆಣ್ಮಕ್ಳು ಹಾಕ್ಕೊಳ್ಳೋದು, ಅಥವಾ ಇವತ್ತು ಬಂಗಾರದ ಲೇಪನ ಮಾಡಿ, ಬೆಳ್ಳಿಯ ಲೇಪನ ಮಾಡಿ ಈ ಸ್ಟೀಲಿನ ಚೈನ್ಗಳನ್ನು ಇವತ್ತು ಮಾರಾಟಕ್ಕೆ ಇಟ್ಟಿರ್ತಾರೆ. ಅಂಥದನ್ನೆಲ್ಲ ಹಾಕ್ಕೊಂಡಾಗ ಮನಸ್ಸು ಚಂಚಲ ಆಗುತ್ತೆ, ಅದೃಷ್ಟ ಒಲಿಯೋದಿಲ್ಲ. ಪಂಚಭೂತಗಳ ಎಷ್ಟೋ ಸರಿ ಸಡನ್ನಾಗಿ ಆಕ್ಸಿಡೆಂಟ್ ಆಯಿತು, ಸಡನ್ನಾಗಿ ಏನೋ ಆಯಿತು, ಇವೆಲ್ಲವನ್ನು ನಾವು ಗಮನಿಸ್ತಾ ಇದ್ದೀವಲ್ವ, ಇದು ಶುಭ ಕೂಡ ಅಲ್ಲ. ಹಾಗಾಗಿ ಯಾರೂ ಕೂಡ ಕೈಗೆ ಆಗ್ತಕ್ಕಂಥ ಕಡಗ ಇರ್ಬೋದು, ಚೈನ್ ಆಗ್ಬೋದು, ಕುತ್ತಿಗೆ ಚೈನು ಇವು ಹಾಕ್ಕೊಳ್ಳೋದು ಕೂಡ ಅಷ್ಟು ಶುಭ ಅಲ್ಲ ಕೂಡ ಆಗಿರುತ್ತೆ. ಇದು ಕಷ್ಟಗಳನ್ನು ನಮಗೆ ನಾವೇ ಆಹ್ವಾನ ಮಾಡಿದಂಗೆ ಕೂಡ ಆಗುತ್ತೆ. ಎಲ್ಲೋ ಒಂದು ಕಡೆ ದುರಾಸೆಗೆ ಅಥವಾ ನಾವು ವಿಚಿತ್ರವಾಗಿ ಕಾಣಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಇವೆಲ್ಲ ಹಾಕ್ಕೊಂಡಾಗ ಕಷ್ಟಗಳಿಗೆ ಇನ್ನೂ ನಾವು ಆಹ್ವಾನ ಕೊಟ್ಟಂಗೆ ಆಗುತ್ತೆ ಅಂತ ಹೇಳ್ತಾ, ಎಲ್ಲವೂ ನಂಬಿಕೆಯ ಆಧಾರದಲ್ಲಿ ಇರ್ತಕ್ಕಂಥದ್ದು ಅಂತ ಮತ್ತೊಂದು ಸರಿ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.